ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಮೈಲಿ ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೀ ಆ್ಯಂಡ್ ಮೈ ವರ್ಲ್ಡ್. ನಾನು ನನ್ನ ಪ್ರಪಂಚ. ಸೊ ಲಾಸ್ಟ್ ಟೈಮು ನಾನು ಕರ್ವಾಲ ಅವ್ರ ಬುಕ್ ಓದಿದ್ದೆ. ಸೊ ಪೂರ್ತಿಯಾಗಿ ಓದಿ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಪೂರ್ತಿ ಓದಿದ್ದೀನಿ. ಇದ್ರ ಬಗ್ಗೆ, ಈ ಕತೆ ಬಗ್ಗೆ, ಮತ್ತೆ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಯಾವ ರೀತಿ ಇತ್ತು ಅಂತ ಹೇಳಿ ಹೇಳ್ತೀನಿ. ಮತ್ತೆ ಇದೊಂದು ನನಗೆ ವೆರಿ 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 ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಕನ್ನಡ ಕಾದಂಬರಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟು ಕರ್ವಾಲೋ ಬುಕ್ ಓದಿ ಅಂತ ಹೇಳಿ. ತುಂಬಾನೇ ಚೆನ್ನಾಗಿತ್ತು. ಸೊ ಯಾವ ರೀತಿ ಇತ್ತು ಈ ಕತೆ ಅಂತ ಹೇಳ್ತೀನಿ, ಬನ್ನಿ. ಈ ಕತೆ ಸ್ಟಾರ್ಟ್ ಆಗೋದೆ ಮಲೆನಾಡಿನ ಮೂಡಿಗೆರೆಯಲ್ಲಿ. ಅಲ್ಲಿ ತೇಜಸ್ವಿ ಅವರು ಒಂದು ದಿವಸ ಜೇನುತುಪ್ಪಕ್ಕಾಗಿ ಸೊಸೈಟಿಗೆ ಹೋದಾಗ ಪರಿಚಯ ಆಗೋದೆ ಮಂದಣ್ಣ ಅಲ್ಲಿ ಜೇನುತುಪ್ಪನ ಸೇಲ್ ಮಾಡ್ತಿರ್ತಾನೆ. ಅದಾದ್ಮೇಲೆ ತೇಜಸ್ವಿಯವರು ಬೆಳೆ ಬೆಳೆದಾಗ ಕ್ರಾಪ್ಸ್ ಎಲ್ಲ ತುಂಬಾನೇ ಹಾಳಾಗೋಗಿರುತ್ತೆ. ಯಾಕಂದ್ರೆ ಅದಕ್ಕೆ ಹುಳ ಬಿದ್ದಿರುತ್ತೆ. ಆ ಹುಳ ಎಲ್ಲಿರುತ್ತೆ, ಹೇಗೆ ಅದನ್ನ ಓಡಿಸೋದು ಅಂತಾನೆ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಸೊ ಅವರು ಮೀಟ್ ಆಗೋದೆ ಕರ್ವಾಲೋ ರಿಸರ್ಚರ್. ಅವರು ಬಂದು 50 years ಓಲ್ಡ್ ಮ್ಯಾನ್ ಆಗಿರ್ತಾರೆ. ಸೊ ಇವ್ರ ಬಳಿ ಹೋದಾಗ ಇವ್ರ ಜೊತೆಗೆ ಕೆಲಸ ಮಾಡೋ ಪ್ರಭಾಕರ್ ಫೋಟೋಗ್ರಾಫರ್ ಆಗಿರ್ತಾರೆ. ಕರ್ವಾಲೋ ಕೂಡ ಅವ್ರಿಗೆ ಫೋಟೋಗ್ರಫಿಯಲ್ಲಿ ತುಂಬಾನೇ ಹೆಲ್ಪ್ ಮಾಡ್ತಿರ್ತಾರೆ. ಇವರು ಕೂಡ ಜರ್ನಿಯಲ್ಲಿ ಒಂದು ಪಾರ್ಟ್ ಆಗ್ತಾರೆ. ಮತ್ತೆ ಬಿಳಿಯ ನಾಯಿ ಕಿವಿ, ಇದು ತೇಜಸ್ವಿ ಅವರ ಸಾಕು ನಾಯಿ ಆಗಿರುತ್ತೆ. ಇದು ಕೂಡ ಜೊತೆ ಬಂದಿರುತ್ತೆ. ಮತ್ತೆ ಬಿರಿಯಾನಿ ಕರಿಯಪ್ಪ, ಇವರು ಪ್ರಾಣಿಗಳನ್ನ ಬೇಟೆ ಮಾಡೋದು, ಅಡಿಗೆ ಮಾಡೋದು, ವೇಗವಾಗಿ ಮರ ಹತ್ತೋದು ಎಲ್ಲಾನು ಚೆನ್ನಾಗಿ ಗೊತ್ತಿರುತ್ತೆ. ಅವರು ಬಂದು ಹಾವನ್ನು ಹಿಡಿದು ಚರ್ಮ ಸುರಿದು ಸೇಲ್ಸ್ ಮಾಡ್ತಿರ್ತಾರೆ. ಸೊ ಈ 6 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಒಂದು ಕಾಡಿನ ಕಡೆಗೆ ಹೋಗ್ತಾರೆ. ಯಾಕಂದರೆ ಅಲ್ಲಿ ಒಂದು ಹಾರುವ ಹೋತಿ ಇರುತ್ತೆ. ಅದರ ಫೋಟೋ ಮತ್ತು ಅದನ್ನು ಇಟ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗಿರ್ತಾರೆ. ಅಲ್ಲಿ ಏನೇನೆಲ್ಲ ಕಷ್ಟ ಆಗುತ್ತೆ, ಏನೇನೆಲ್ಲ ತೊಂದರೆ ಅನುಭವಿಸ್ತಾರೆ, ಆ ಹೋತಿ ಸಿಗುತ್ತಾ ಇಲ್ವೋ ಅನ್ನೋದೇ ಸ್ಟೋರಿ. ಸೊ ಈ ನೆಕ್ಸ್ಟ್ ಪಾರ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.